ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡ್ರ ಫಸ್ಟ್ ಪಿ ಯು ಸಿ ಇಂಗ್ಲೀಷ್ ರೀ. ಮಾಡಲ್ ಕ್ವಶನ್ ಪೇಪರ್ ನೋಡ್ನು. ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇಂಗ್ಲೀಷ್ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಮೂರು ಡಿಪಾರ್ಟ್ಮೆಂಟ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಫಸ್ಟ್ ಪಿ ಯು ಸಿ. ಫಸ್ಟ್ ಪಿ ಯು ಸಿ ಇಂಗ್ಲೀಷ್ ರೀ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಮ್ಮ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತೀರ ಆಗ ಸಬ್ಸ್ಕ್ರೈಬ್ ಮಾಡಿರಿ. ಇವನ್ನ ಎಲ್ಲೂ ಸ್ಕಿಪ್ ಮಾಡಿಬಿಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಪಿಕ್ಸ್ ಕ್ವಶನ್ಗಳಾಗ್ಯಾವ. ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಮೂರು ಡಿಪಾರ್ಟ್ಮೆಂಟ್ ರೀ. ಇವಾಗ ಕ್ವಶನ್ಗಳನ್ನು ವೆರಿ ವೆರಿ ಇಂಪಾರ್ಟೆಂಟ್ ಇವಾಗ ಬರ್ತಾವ್ರಿ. ಮಾಡಲ್ ಕ್ವಶನ್ ಪೇಪರ್ ನೋಡ್ಕೋರಿ. ಇದನ್ನ ಬೆಟ್ಟ ಸ್ಥಳ ಮತ್ತು MCQs ಕ್ವಶನ್ಗಳನ್ನು ಇರ್ತಾವ್ರಿ. 10 ಇರ್ತಾವ್ರಿ. 10 ಇಲ್ಲಿ MCQs ಕ್ವಶನ್ಗಳನ್ನು 10 ಇರ್ತಾವ. ಇಲ್ಲಿ ಪ್ರತಿಯೊಂದಕ್ಕೂ 1 ಅಂಕ. ಇಲ್ಲಿ ಎಷ್ಟು ಅಂಕರ? 10 ಅಂಕ ರೀ. ತದನಂತರ ಇಲ್ಲಿ ಬೆಟ್ಟ ಸ್ಥಳ ಆರ್ಟಿಕಲ್ಸ್. ಇಲ್ಲಿ ಆರ್ಟಿಕಲ್ಸ್ ಒಳಗೆ ಬೆಟ್ಟ ಸ್ಥಳದಿಂದವ ನೋಡ್ಕೊರಿ. 2 ಅಂಕದ ಅಲ್ಲಿ ಆನ್ಸರ್ ಇರ್ತದ. ನೀವು ಸರಿಯಾಗಿ ಬರ್ರಿ. ಫಿಲ್ಲಿಂಗ್ ದ ಬ್ಯಾಂಕ್ಸ್ ಪ್ರತಿಯೊಂದನ್ನು ದಾವ ನೋಡ್ಕೊರಿ. ತದನಂತರ ಹೊಂದಿಸಿ ಬರೆಯಿರಿ. ವೆರಿ ವೆರಿ ಇಂಪಾರ್ಟೆಂಟ್. ಇದು 5 ಮಾರ್ಕ್ಸ್. ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಮತ್ತು ಆರ್ಟ್ಸ್ ಇವು ಇಲ್ಲೇಂದವಲ್ಲ ಕ್ವಶನ್ಗಳನ್ನು. ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನ ಇರ್ತಾವೆ. ಇಲ್ಲಿ ಎಷ್ಟು ಬರೀಬೇಕಂದ್ರೆ 3 ಬರೀಬೇಕು ನಾವು. ಇಲ್ಲಿ 3 ಬರೀಬೇಕು. ಟೋಟಲ್ ಎಷ್ಟು ಇರ್ತಾವ ಅಂದ್ರೆ ಇಲ್ಲಿ 4 ಕ್ವಶನ್ಗಳನ್ನ ಇರ್ತಾವ. ಇದ್ರೊಳಗೆ ನಾವು ಎಷ್ಟು ಬರೀಬೇಕಂದ್ರೆ 3 ಕಂಪ್ಲೀಟ್ ಬರೀಬೇಕ್ರಿ. ಪಾರ್ಟ್ ಬಿ ಒಳಗೆ ಎಷ್ಟು ಬರೀಬೇಕಂದ್ರೆ 3 ಬರೀಬೇಕು. ಇಲ್ಲಿ ಸ್ಕೂಲ್ ಬಾಯ್ ಅಂದರೆ ಇದು ಸಮರಿ. ಒಂದು ಸಮರಿ ಮಾಡ್ಕೊಂಡು ಇಟ್ಕೊರಿ. ಆ ಸಮರಿಯನ್ನು ಕಂಪ್ಲೀಟ್ ಸ್ಕೂಲ್ ಬಾಯ್ ಕ್ವಶನ್ ಬಂತಂದ್ರೆ ಸಮರ್ ಮಾರ್ನಿಂಗ್ ಸಾರಿ ಸ್ಕೂಲ್ ಬಾಯ್ ಹೆಡ್ ಸಮರ್ ಮಾರ್ನಿಂಗ್. ತದನಂತರ ಇದು ದ ವಾಚ್ಮ್ಯಾನ್ ಆಫ್ ದ ಲೈಕ್ ಇದು ಇಂಪಾರ್ಟೆಂಟ್. ದ ಫಾರ್ಮರ್ ವೈಫ್ ಇದು ಇಂಪಾರ್ಟೆಂಟ್. ಇವಂತ್ರ ನಮ್ಮ 4 ಇಂಪಾರ್ಟೆಂಟ್ ಅದಾವ ಕ್ವಶನ್ ಅದಾವ್ರಿ. ಒಳ್ಳೆ ರಿಪೀಟೆಡ್ ಆದ ಕ್ವಶನ್ಗಳನ್ನ ಇರ್ತಾವ. ನೀವೇನು ಮಾಡ್ಬೇಕಂದ್ರೆ ಅವ್ನು ಸರಿಯಾಗಿ ಓದ್ಕೊಂಡು ಬರೀಬೇಕ್ರಿ. ಇಲ್ಲಿ ಕ್ವಶನ್ಗಳನ್ನು ನೋಡ್ರಿ. ಇಲ್ಲಿ ಥರ್ಡ್ ಒಳಗೆ ಆನ್ಸರ್ ದ ಎನಿ 4 ಇದ್ರೊಳಗೆ 4 3 ಮರ್ಸಿದ್ದು ಇಲ್ಲಿ 4 ಬರೀಬೇಕ್ರಿ. ಇಲ್ಲಿ 6 ನೀಡಿದ್ದಾರೆ. ಇದ್ರೊಳಗೆ 4 ಬರೀಬೇಕು ನಾವು. 4 × 3 = 12 ಅಂದ್ರೆ 3 ಅಂಕಗಳನ್ನು ಇರ್ತಾವ. ಪ್ರತಿ ಒಂದಕ್ಕೆ ಎಷ್ಟು ಅಂಕಂದ್ರೆ 3 ಅಂಕಗಳು ಇರ್ತಾವ. ತದನಂತರ 4 ಕ್ವಶನ್ ಎಷ್ಟು 12 ಮಾರ್ಕ್ಸ್ ಆಗಿರ್ತದೆ. ನೀವು ಈ ಕ್ವಶನ್ಗಳನ್ನು ಪ್ರತಿಯೊಂದನ್ನು ನೀವು ಓದಬೇಕು. ಇಲ್ಲಿ ಎಷ್ಟು ಇದಾವೆ ಕ್ವಶನ್ ಪೇಪರ್ ಇವು ಪಿಕ್ಸ್ ಕ್ವಶನ್ ಆಗಿರ್ತಾವ. ನೀವು ಸರಿಯಾಗಿ ಓದಿ ಬರೀರಿ. ಕ್ವಶನ್ಗಳನ್ನು ಇಲ್ಲಿ ನೋಡ್ಕೋರಿ ಅವನ್ನೆಲ್ಲ. ಇಲ್ಲಿ ತದನಂತರ 4 ಅಂಕದ ಪ್ರಶ್ನೆಗಳನ್ನು ಇರ್ತಾವ. ಇಲ್ಲಿ 3 ಕ್ವಶನ್ ಬರೀಬೇಕು. ಇಷ್ಟೊತ್ತೊಳಗೆ 3 ಕ್ವಶನ್ಗಳನ್ನು ನೀವು ಬರೀಬೇಕ್ರಿ. ಪಾರ್ಟ್ ಸಿ ಒಳಗೆ ನೋಡ್ರಿ. ಪಾರ್ಟ್ ಸಿ ಒಳಗೆ ಏನು ಕೊಟ್ಟಿರ್ತಾರೆ? ಆ ಪ್ಯಾಸೇಜ್ ಕೊಟ್ಟಿರ್ತಾರೆ. ಇಲ್ಲಿ 9 ಅಂಕ. ಈ ಪ್ಯಾಸೇಜನ್ನು ನಾವು ಕ್ಲಿಯರ್ ಆಗಿ ಓದ್ಕೋದೇ ಆಗಿದ್ದೆ ಆದ್ರೆ ನಾವು ಅಲ್ಲಿ ಮಾರ್ಕ್ಸ್ಗಳನ್ನು ಪಾಸಿಂಗ್ ಆಗ್ಬೋದ್ರಿ. ಇಲ್ಲಕ್ರೆ ಭಾಳ ಕ್ರಿಟಿಕಲ್ ಅದ. ಸರಿಯಾಗಿ ಇದನ್ನು ಓದ್ಕೊರಿ. ತದನಂತರ ಪಾರ್ಟ್ ಡಿ ಒಳಗೆ ಇಲ್ಲೂ ಕರೆಕ್ಟ್ ಫಾರ್ ದ ವರ್ಬ್ ಆ್ಯಂಡ್ ಅಗ್ರೆಸ್ ವಿತ್ ದ ಸಬ್ಜೆಕ್ಟ್ ಅಂದ್ರೆ ಇಲ್ಲಿ ಕೊಟ್ಟಾರದನ್ನ ಕರೆಕ್ಟಾಗಿ ಬರೀರಿ. ಬಿಟ್ಟ ಸ್ಥಳ ಅಂತ ಹೇಳ್ಯಾರ. ಆರ್ ಇದನ್ನಾರ ಬರಿಬೋದು ಮತ್ತು ಇದರ ಬರಿಬೋದು. ಆರ್ 2 ಕೊಟ್ಟಿದ್ದಾರೆ. ನೀವು ನಿಮ್ಮ ಚಾಯ್ಸ್ ಆಗಿರ್ತಾರೆ. ಇದನ್ನು ಸರಿಯಾಗಿ ಹಿಂದೆ ಮುಂದಾಗಿರ್ತದೆ. ಇದು ವಾಕ್ಯನ ಇದನ್ನು ಸರಿಯಾಗಿ ಬರೀಬೇಕು. ಇಲ್ಲಿ ಅದಕ್ಕೆ 1 ಅಂಕ ಇರ್ತದೆ. ತದನಂತರ ಇದಕ್ಕೆ ಇನ್ಕರೆಕ್ಟ್ ಇರ್ತದೆ. ಕರೆಕ್ಟ್ ಮಾಡ್ಬೇಕ್ರಿ. ರೀರೈಟ್ ಮಾಡಿ. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ರೈಟಿಂಗ್ ಇರ್ತದೆ. ಇದನ್ನು ಕರೆಕ್ಟಾಗಿ ಬರೀಬೇಕ್ರಿ. ಡೈರೆಕ್ಟಾಗಿ ಬರಿಬೇಕು ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ ಸರಿಯಾಗಿ 4 ಅಂಕ. ಇದಕ್ಕೂ ನೀವು ಸರಿಯಾಗಿ ಕ್ವಶನ್ ಪೇಪರನ್ನು ನೋಡಿದ್ದೆ ಆದಲ್ಲಿ ನಿಮಗೆ ಎಕ್ಸಾಮ್ ಒಳಗೆ ಬರಿಬೋದು. ಇಲ್ಲಿ ಕಂಪ್ಲೀಟಾಗಿ ನೋಡ್ಬೋದು. ಕಂಪ್ಲೀಟಾಗಿ ನೋಡ್ರಿ. ನಿಮಗೆ ಏನು ಅನ್ನಿಸ್ತದ ಅದನ್ನ ಎಕ್ಸಾಮ್ದಾಗ ಸರಳವಾಗಿ ಬರೀರಿ. ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದೆ. ಇಲ್ಲಿ ಲೆಟರ್ ರೈಟಿಂಗ್ ಅಷ್ಟಕ್ಕೆ ಇರ್ತದೆ. ನೋಡ್ಕೊರಿ. ಪ್ರತಿಯೊಂದನ್ನು ಇರ್ತದೆ. ಸಾರಿ ಲೆಟರ್ ರೈಟಿಂಗ್ ಇರಂಗಿಲ್ಲ ರೀ. ಕನ್ನಡ ಒಳಗೆ ಇರ್ತದೆ. ಇದನ್ನು ಸರಿಯಾಗಿ ನೋಡ್ರಿ. ಥ್ಯಾಂಕ್ ಯು ಆಲ್. ಹಾಗೆ ನಮ್ಮ ಚಾನಲ್ಕಿನ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ.